ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ರಾಜ್ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಏನೆಲ್ಲ ತಿಂದೆ ಒನ್ ಡೇಲಿ, ನನ್ನ ಡಯಟ್ ರೂಟೀನ್ ಹೇಗಿತ್ತು ಅಂತೇಳಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಾಲಕ್ ಸೊಪ್ಪು ಮತ್ತು ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಹಾಕಿ ಒಂದು ಸೂಪ್ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಾಮೂಲಿ ಸ್ವಲ್ಪ ಉಪ್ಪು ಅರಿಶಿಣದ ಪುಡಿ ಹಾಕಿ ವಿಷಲ್ ಕೂಗಿಸ್ಕೊಂಡ್ರೆ ಅಷ್ಟೇ. ತುಂಬ ಸಿಂಪಲ್ಲು, ಬೇಗ ಆಗಿಬಿಡುತ್ತೆ. 2 ವಿಷಲ್ ಕೂಗಿಸ್ಕೋಬೇಕು. ಸೊ 2 ವಿಷಲ್ ಆದಮೇಲೆ ಈ ರೀತಿ ನೀಟಾಗಿ ಬೆಂದಿತ್ತು. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಹೊಟ್ಟೆ ತುಂಬ ತಿಂದೆ. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಇದರಿಂದ ಬೆಳಗ್ಗೆ ಹೊತ್ತು ಡೈರೆಕ್ಟ್ ಪ್ರೋಟೀನ್ ತುಂಬ ನೀಟಾಗಿ ಸಿಕ್ಬಿಡುತ್ತೆ. ಹೆಸ್ರು ಕಾಳು, ಪಾಲಕ್ ಸೊಪ್ಪು, ತೊಗರಿಬೇಳೆ ಇದೆಲ್ಲ ತುಂಬ ಬೇಕಾಗಿರೋವಂಥ ಐಟಮ್ಸು ಡಯಟಲ್ಲಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದನ್ನು ತಿಂದು ಸ್ವಲ್ಪ 11 ಗಂಟೆಗೆ ಡ್ರೈ ಫ್ರೂಟ್ಸ್ನ ತಿಂದೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂಥೇಳಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಬೆಂಡೆಕಾಯಿ ಎಲ್ಲ ಹುರಿದು ಇಟ್ಕೊಂಡು ಸ್ವಲ್ಪ ಫಾಸ್ಟ್ ರೆಕಾರ್ಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ. ಸ್ವಲ್ಪ ಫಾಸ್ಟ್ ಇದೆ ವಿಡಿಯೋ, ಸಿಂಪಲಾಗಿ ಮಾಡ್ಕೋಬೋದು. 10 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಒಗ್ಗರಣೆ ಹಾಕಿದ್ರೆ ಮುಗೀತಷ್ಟೇ. ನಾನು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ. ಮಧ್ಯಾಹ್ನದ ಊಟ ಇದಾಗಿತ್ತು. 1:30ಗೆಲ್ಲ ನಾನು ಊಟ ಮುಗಿಸಿ 4 ಗಂಟೆಗೆ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಮಾಮೂಲಿ ಯೂಟ್ಯೂಬಲ್ಲಿ ನನಗಿಷ್ಟ ಆಗುವಂಥ ವರ್ಕೌಟ್ಗಳನ್ನ ಚಾಯ್ಸ್ ಮಾಡಿಕೊಂಡು ನನ್ನ ಬಾಡಿ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಆ ರೀತಿ ವರ್ಕೌಟ್ಗಳನ್ನ ಸುಮಾರು ಒಂದು 45 ಮಿನಿಟ್ಸ್ ತನಕ ಮಾಡಿದ್ದೀನಿ. 3/4 ಗಂಟೆ ತನಕ ಮಾಡಿದ್ದೀನಿ. 1 ಅವರ್ ಮಾಡ್ತೀನಿ. ಬಟ್ ಅದೇನಾಗುತ್ತೆ ಅಂದರೆ ಮಧ್ಯ ಬ್ರೇಕ್ ತೊಗೊಳ್ತಾ ಇರೋದ್ರಿಂದ ನನ್ನ ಟೈಮಿಂಗ್ಸ್ ಬಂದು ವಾಚ್ ಅವರ್ ಬಂದು 6000 ಮಾಡಿದ್ದೀನಿ ಇವತ್ತು. ಅದರಲ್ಲಿ ಸ್ವಲ್ಪ ರೆಸ್ಟ್ ಮಾಡೋದ್ರಿಂದ ನಂದು ವರ್ಕೌಟ್ ಟೈಮ್ ಬಂದು 45 ಮಿನಿಟ್ಸ್ ಆಗಿತ್ತು. ಇದು ನನಗೆ ಏನೇನು ಸಪೋರ್ಟ್ ಮಾಡುತ್ತೆ ಬಾಡಿ ಆ ರೀತಿಯಾದಂಥ ಎಕ್ಸಸೈಸ್ಗಳನ್ನ ಮಾಡ್ತೀನಿ. 3/4 ಗಂಟೆ ಮಾತ್ರ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಮಧ್ಯದಲ್ಲಿ ಒಂದು 5-10 ನಿಮಿಷ ಬ್ರೇಕ್ ತೊಗೊಳ್ತೀನಿ ಅಷ್ಟೇ, ತುಂಬ ಸುಸ್ತಾದರೆ. ನನಗೆ ಇಷ್ಟ ಆಗುವಂಥ ಆರಾಮ್ಸೆ ಇರೋವಂಥ ವರ್ಕೌಟ್ಗಳನ್ನ ಮಿಸ್ ಮಾಡದೆ ನಾನು ಡೈಲಿ ವರ್ಕೌಟ್ನ ಮಾಡ್ತೀನಿ. ನಾವು ಡಯಟ್ ಹೇಗೆ ಮಾಡ್ತೀವೋ ಹಾಗೆ ವರ್ಕೌಟ್ ಕೂಡ ಇರಲೇಬೇಕು. ವರ್ಕೌಟ್ ಒಂದು 20% ಆದರೆ ಡಯಟ್ 80% ಇರಲೇಬೇಕು ಅಂತ. ವೆಯ್ಟ್ ಲಾಸಲ್ಲಿ ತುಂಬ ಮುಖ್ಯ ಇದು. ಸೊ ನನಗಿಷ್ಟ ಆಗುವಂಥದ್ದೆಲ್ಲ ನಾನು ವರ್ಕೌಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಈ ಥರ ನಾನು ಎಕ್ಸಸೈಸ್ಗಳನ್ನ ಮಾಡ್ಕೊಳ್ತೀನಿ ಡೈಲಿ. ಸೊ ನನ್ನ ವರ್ಕೌಟ್ ರೂಟೀನ್ ಇವತ್ತಿಂದು ಈ ರೀತಿ ಇತ್ತು. ಈ ರೀತಿ ಎಲ್ಲ ಎಕ್ಸಸೈಸ್ಗಳನ್ನ ನಾನು ಮಾಡಿ ಮುಗಿಸ್ದೆ ಇವತ್ತು. ವರ್ಕೌಟ್ ಸ್ಟೆಪ್ಸ್ ಬಂದು 6071 ಆಗಿತ್ತು. ನನ್ನ ಸ್ಟೆಪ್ಸ್ ಟು ಕಿಲೋಮೀಟ್ರ್ ಬಂದು 5.03 ಇತ್ತು. ಕ್ಯಾಲೋರೀಸ್ ಇವತ್ತು ನಾನು ಬರ್ನ್ ಮಾಡಿದ್ದು 377. ಹಾಗೆ ನಾನು ವರ್ಕೌಟ್ ಮಾಡಿರೋ ಟೈಮ್ ಬಂದು 48.5. ಸೊ ನಂದು ಆ್ಯಕ್ಟಿವಿಟಿ ಇವತ್ತಿಂದು ಈ ರೀತಿ ಇತ್ತು. 6000 ಅಂತೂ ಕಂಪ್ಲೀಟ್ ಮಾಡ್ತೀನಿ. ವರ್ಕೌಟ್ ಮುಗಿಸಾದ್ಮೇಲೆ ನನಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಹಾಗಾಗಿ ನಾನು ಯಾವುದಾದ್ರೂ ಒಂದು ಫ್ರೂಟ್ಸ್ನ ತೊಗೊಳ್ತೀನಿ. ಇವತ್ತು ನಾನು ಹಲಸಲೆ ಹಣ್ಣು ತೊಗೊಂಡೆ. ಬಟ್ ಇದು ಡಯಟ್ಗೆ ಒಳ್ಳೆಯದಲ್ಲ, ವೆಯ್ಟ್ ಗೇನ್ ಆಗುತ್ತೆ, ತುಂಬ ಸ್ವೀಟ್ ಇರುತ್ತೆ. ಬಟ್ ಆದರೂ ಒಂದ್ಸಲಿ ಅಲ್ಲ ಅಂಥೇಳಿ ಇವತ್ತು ತೊಗೊಂಡೆ. ನಾನು ರಾತ್ರಿ ಊಟಕ್ಕೆ ರಾಗಿ ಅಂಬಲಿ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಎಲ್ಲ ಥರದ ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಥರದ ಕಾಳುಗಳನ್ನ ಮಿಕ್ಸ್ ಮಾಡಿ ಬಿಡಿಸಿರೋದು ರಾಗಿ ಜೊತೆ. ಸೊ ಆ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು.
ಈ ರೀತಿ ನೀರಿಲ್ಲದ ಹಾಗೆ ನೀಟಾಗಿ ಗಂಟು ಆಗದ ಹಾಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬಿಸಿ ನೀರಿಗೆ ಹಾಕಿದಾಗ ಒಂದು ಸ್ವಲ್ಪನೂ ಗಂಟಾಗಲ್ಲ, ತುಂಬ ನೀಟಾಗಿ ಅಂಬ್ಲಿ ರೀತಿ ನೀಟಾಗಿ ಚೆನ್ನಾಗಿರುತ್ತೆ. ಇದನ್ನು ನಾನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೋಬೋದು, ಬಟ್ ನಾನು ಇವತ್ತು ನೈಟ್ ಮಾಡ್ಕೊಳ್ತಾ ಇದ್ದೀನಿ, ಬೆಳಗ್ಗೆ ಮಾಡ್ಕೊಳಕ್ಕಾಗಿಲ್ಲ. ನನಗೆ ಸ್ವಲ್ಪ ಬೆಳಗ್ಗೆ ಹೊತ್ತೆಲ್ಲ ಹೊಟ್ಟೆ ತುಂಬ ಬೇಕು ಅಂತ ಅನಿಸುತ್ತೆ, ಈ ಥರ ಎಲ್ಲ ಸ್ವಲ್ಪ ಅಷ್ಟಾಗಿ ಸಾಕಾಗಲ್ಲ. ಸೊ ಹಾಗಾಗಿ ನೈಟ್ ಹೊತ್ತು ತುಂಬ ಲೈಟಾಗಿ ತೊಗೊಳ್ತೀನಿ. ಸೊ ಹಾಗಾಗಿ ನಾನು ನೈಟು ರಾಗಿ ಅಂಬಲಿ ತೊಗೊಳ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ನನಗೆ ಸ್ವಲ್ಪ ಹೊಟ್ಟೆ ತುಂಬ ಹಾಗೇ ಇರಬೇಕು ಬ್ರೇಕ್ಫಾಸ್ಟೆಲ್ಲ. ಸೊ ಹಾಗಾಗಿ ನಾನು ನೈಟ್ ತೊಗೊಳ್ತಾ ಇದ್ದೀನಿ ರಾಗಿ ಅಂಬಲಿನ. ನೀರು ಕಾಯಕ್ಕಿಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನೀರು ಚೆನ್ನಾಗಿ ಕುದೀಲಿ. ನೀರು ಇವಾಗ ಕುದೀತಾ ಇದೆ. ಇದೇನು ಕಲಸಿಟ್ಕೊಂಡಿತ್ತು ಅದನ್ನು ನೀಟಾಗಿ ಇವಾಗ ಹಾಕಿ ಕೈ ಆಡಿಸ್ತಾ ಇರಬೇಕು, ಗಂಟು ಆಗದೆ ಇರುತ್ತೆ. ಇವಾಗ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಮೊಸರು ಸಾಕನ್ಸುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸಪ್ಪೆ ಇದೆ. ಸೊ ಇದನ್ನು ರೆಡಿ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಇದನ್ನು ನೀಟಾಗಿ ಕಲಿಸ್ಕೋಬೇಕು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಪ್ರಿಪೇರ್ ಮಾಡಿಕೊಂಡು ಬರ್ತೀನಿ. ರೆಡಿಯಾಗಿದೆ. ಕರೆಕ್ಟಾಗಿ ಒಂದು ಗ್ಲಾಸ್ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ವೇಸ್ಟ್ ಮಾಡಬಾರ್ದು ಅಂಥೇಳಿ ಕರೆಕ್ಟ್ ಅಳತೆ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನಾನು ನೈಟು ರಾಗಿ ಅಂಬಲಿ ರೆಡಿಯಾಗಿದೆ, 1 ಲೋಟ. ಸೊ ಅದಕ್ಕೆ ಸ್ವಲ್ಪ ಸೈಡಿಗೆ ಅಂತೇಳಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.